ಹಲೋ ಎವ್ರಿವನ್, ವೆಲ್ಕಮ್ ಟು ಚಲನ್. ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಟೈಮ್ ಸಿರೀಸ್ನಲ್ಲಿ ಬರುವಂತಹ ಮೆಥಡ್ಸ್ ಆಫ್ ಮೇಜರ್ಸ್ ಆಫ್ ಟ್ರೆಂಡ್ನಲ್ಲಿ ಸೆಮಿ ಅವರೇಜ್ ಮೇಲೆ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡಿದ್ವಿ. ಈ ಒಂದು ವಿಡಿಯೋದಲ್ಲಿ ನಾವು ಮೆಥಡ್ಸ್ ಆಫ್ ಮೂವಿಂಗ್ ಅವರೇಜ್ ಮೇಲೆ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡೋಣ. 3 ಇಯರ್ಲಿ, 4 ಇಯರ್ಲಿ ಮತ್ತು 5 ಇಯರ್ಲಿ ಅಂತ ಹೇಳಿ 3 ರೀತಿಯ ಪ್ರಾಬ್ಲಮ್ಗಳು ಇದರಲ್ಲಿ ಬರ್ತಾವೆ. ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನೋದನ್ನ ನೋಡೋಣ. ಫಸ್ಟ್ ನಾವು ಮೀನಿಂಗ್ ಮತ್ತು ಕಾನ್ಸೆಪ್ಟ್ ನೋಡೋದಾದ್ರೆ, ದ ಮೂವಿಂಗ್ ಅವರೇಜ್ ಮೆಥಡ್ ಈಸ್ ಯೂಸ್ಡ್ ಟು ಮೆಜರ್ ದ ಟ್ರೆಂಡ್ ಇನ್ ಎ ಟೈಮ್ ಸೀರೀಸ್ ಬೈ ಕ್ಯಾಲ್ಕುಲೇಟಿಂಗ್ ಅವರೇಜ್ ಆಫ್ ಎ ಫಿಕ್ಸ್ಡ್ ನಂಬರ್ ಆಫ್ ಕಾನ್ಸಿಕ್ಯೂಟಿವ್ ಇಯರ್ಸ್. It helps to remove short-term fluctuations and show the long-term trend clearly. ಇಲ್ಲಿ ನಾವು ಕಾನ್ಸಿಕ್ಯೂಟಿವ್ ಇಯರ್ಸ್ 3 ಇಯರ್ಸ್, 4 ಇಯರ್ಸ್, 5 ಇಯರ್ಸ್ ಮೂವಿಂಗ್ ಟೋಟಲ್ ಅನ್ನು ಮಾಡಿ ಅದರ ಎವರೇಜ್ ಅನ್ನು ಕ್ಯಾಲ್ಕುಲೇಟ್ ಮಾಡಿ ಟ್ರೆಂಡ್ ವ್ಯಾಲ್ಯೂಗಳನ್ನು ಕ್ಯಾಲ್ಕುಲೇಟ್ ಈ ಮೆಥಡ್ ಒಳಗೆ ಮಾಡ್ತೇವೆ. ಪ್ರಾಬ್ಲಮ್ ನೋಡೋದಾದ್ರೆ, ಫಾರ್ ದ ಫಾಲೋಯಿಂಗ್ ಟೈಮ್ ಸೀರೀಸ್ ಫೈಂಡ್ ದ ಟ್ರೆಂಡ್ ವ್ಯಾಲ್ಯೂ ಬೈ ದ ಮೆಥಡ್ ಆಫ್ 3 ಇಯರ್ಲಿ ಮೂವಿಂಗ್ ಎವರೇಜಸ್. ಇಯರ್ ಮತ್ತು ಪ್ರಾಫಿಟ್ ಅನ್ನು ನಿಮ್ಗೆ ಕೊಟ್ಟಿದ್ದಾರ. ಫಸ್ಟ್ ನಾವು ನೋಡೋದಾದ್ರೆ, ಇಯರ್ದಲ್ಲಿ 2020 ಇಂದ ಇದೆ, 2020 ಇಂದ ಇರೋದು 2026 ವರೆಗೆ ಇನ್ಫಾರ್ಮೇಶನ್. ಪ್ರಾಫಿಟ್ ಕೂಡ ಮೆನ್ಷನ್ ಮಾಡಿದ್ದಾರೆ. ಒಂದು ಸೊಲ್ಯೂಷನ್ ಕಾಲಮ್ ಹಾಕಬೇಕು. ಫಸ್ಟ್ ಇಯರ್ ಮತ್ತು ಪ್ರಾಫಿಟ್ ಕೊಟ್ಟಿರೋದು ಯಾವ ರೀತಿ ಇದೆಯೋ ಅದೇ ರೀತಿ ಇನ್ನೊಂದು ಅಡಿಷನಲ್ ಕಾಲಮ್ 3 ಇಯರ್ಲಿ ಮೂವಿಂಗ್ ಟೋಟಲ್ ಅನ್ನು ಹಾಕಬೇಕು. ಫಸ್ಟ್ ಇರುವಂತಹ 3 ವ್ಯಾಲ್ಯೂಗಳೇನಿದಾವೆ 20, 21, 22 ಅವುಗಳನ್ನು ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿ ಅದರ ಮಿಡಲ್ ಬರಿಬೇಕು. ಮಿಡಲ್ ಇಯರ್ ಯಾವ್ದು ಈಗ 2021 ಇಲ್ಲಿ ನಾವು ಬರಿಬೇಕು. ಟೋಟಲ್ ಮಾಡಿದ್ರೆ 3 ವ್ಯಾಲ್ಯೂಗಳನ್ನು 1296 ಬರುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ಕ್ಯಾಲ್ಕುಲೇಟ್ ಮಾಡುವಾಗ ಫಸ್ಟ್ ಇಯರ್ 2020 ಅನ್ನ ಬಿಡಬೇಕು. ಅದು ಬಿಟ್ಟು ನೆಕ್ಸ್ಟ್ ಇರುವಂತಹ 3 ಇಯರ್ಸ್ಗಳನ್ನು ತಗೋಬೇಕು. ಮೂವಿಂಗ್ ಆಗೋದು ಒಂದು ಬಿಡಬೇಕು, ನೆಕ್ಸ್ಟ್ ಒನ್ ಆ್ಯಡ್ ಮಾಡ್ಕೋತಾ ಹೋಗಬೇಕು. ಇದನ್ನ ನಾವು ಅಡಿಷನ್ ಮಾಡಿದ್ರೆ ಟೋಟಲ್ ನಮಗೆ 1338 ಬರುತ್ತೆ. ಸಿಮಿಲರ್ಲಿ ಒಂದೊಂದು ಇಯರನ್ನು ಬಿಡಬೇಕು, ನೆಕ್ಸ್ಟ್ ಇಯರನ್ನು ಆ್ಯಡ್ ಮಾಡ್ಕೋತಾ ಹೋಗಬೇಕು. ಇದಾದ್ಮೇಲೆ ನಾವು ಆ್ಯಡ್ ಮಾಡಿದರೆ 1370 ಬರುತ್ತೆ. ನೆಕ್ಸ್ಟ್ದು ಕೂಡ 1407, ಲಾಸ್ಟ್ ಒನ್ 1443. ಲಾಸ್ಟ್ ಇಯರ್ ಏನಾಗ್ತೈತಿ, ಡ್ಯಾಶ್ ಇರ್ತೈತಿ ನಿಲ್ಲು, ಫಸ್ಟ್ ಇಯರ್ ಕೂಡ ನಿಲ್ಲಿರುತ್ತೆ. ಇದಾದ್ಮೇಲೆ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದೇನು ಅಂತಂದ್ರೆ ಎವರೇಜ್ 3 ಇಯರ್ಲಿ ಮೂವಿಂಗ್ ಎವರೇಜನ್ನು ಕ್ಯಾಲ್ಕುಲೇಟ್ ಮಾಡಬೇಕು. 3 ಇಯರ್ಲಿ ಮೂವಿಂಗ್ ಎವರೇಜ್ ಅಂದರೆ ಏನೂ ಇಲ್ಲ, ಮತ್ತು 1296 ಐತಿ, ಡಿವೈಡೆಡ್ ಬೈ 3 ಮಾಡಿ ಕ್ಯಾಲ್ಕುಲೇಟ್ ಮಾಡಬೇಕು. ಡಿವೈಡೆಡ್ ಬೈ 3 ಮಾಡಿದರೆ 432 ಬರುತ್ತೆ. ಸಿಮಿಲರ್ಲಿ 2022ಗೆ ಕ್ಯಾಲ್ಕುಲೇಟ್ ಮಾಡಿದರೆ 446 ಬರುತ್ತೆ. ಎಲ್ಲವೂ ಕೂಡ ಡಿವೈಡೆಡ್ ಬೈ 3 ಮಾಡಿ ಕ್ಯಾಲ್ಕುಲೇಟ್ ಮಾಡಿ ಬರಿಬೇಕು. ಲಾಸ್ಟ್ ಇಯರ್ ಕೂಡ ನಿಲ್ಲಿರ್ತೈತಿ, ಇಲ್ಲಿ ಫಸ್ಟ್ ಇಯರ್ ಕೂಡ ನಿಲ್ಲು ಇರುತ್ತೆ. ಇದನ್ನು ನಾವು ಗ್ರಾಫಿಕಲಿ ರಿಪ್ರೆಸೆಂಟ್ ಮಾಡಬೇಕು. ಫಸ್ಟ್ ಒರಿಜಿನಲ್ ವ್ಯಾಲ್ಯೂ ಏನಿದಾವೋ ಅವುಗಳನ್ನು ಗ್ರಾಫಿಕಲಿ ರಿಪ್ರೆಸೆಂಟ್ ಮಾಡಬೇಕು. ನಿಮ್ಗೆ ಇಲ್ಲಿ ಗ್ರಾಫಿಕಲಿ ನಾನು ತೋರಿಸೋದಾದರೆ ಈ ರೀತಿಯಲ್ಲಿ ಗ್ರಾಫಿಕಲಿ ಒರಿಜಿನಲ್ ವ್ಯಾಲ್ಯೂವನ್ನು ಹಾಕೋಬೇಕು. ನೆಕ್ಸ್ಟ್ ನಾವು ಎವರೇಜ್ ಏನು ಕ್ಯಾಲ್ಕುಲೇಟ್ ಮಾಡೀವಿ ಅವುಗಳನ್ನು ಗ್ರಾಫ್ ಒಳಗೆ ಹಾಕೋಬೇಕು. 432ಗೆ ಒಂದು ಡಾಟನ್ನು ಇಡಬೇಕು. ನಾನಿಲ್ಲಿ ಗ್ರೀನ್ ಡಾಟ್ ಇಟ್ಟು ನಿಮ್ಗೆ ತೋರಿಸಾತೀನಿ. 2022ಗೆ 446 ಅನ್ನು ನೀವೇನು ಮಾಡಬೇಕು, ಮಾರ್ಕ್ ಮಾಡ್ಕೋಬೇಕು. ಇದಾದ್ಮೇಲೆ 2023ದು 457 ಮಾರ್ಕ್ ಮಾಡ್ಕೋರಿ. ದೆನ್ 2024ಗೆ 469 ಇದೆ, ಅದನ್ನು ನೀವು ಮಾರ್ಕ್ ಮಾಡ್ಕೋರಿ. 2025ಗೆ 481 ಐತಿ, ಅದನ್ನು ಕೂಡ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಇದಾದ್ಮೇಲೆ ಇವುಗಳನ್ನು ಸ್ಕೇಲ್ ತಗೊಂಡು ಜಾಯಿಂಟ್ ನೀವು ಮಾಡಬೇಕು ನೀಟಾಗಿ. ಗ್ರಾಫಿಕಲಿ ಹಾಕಿದರೆ ಯಾವ ರೀತಿ ಬರುತ್ತೆ ಅನ್ನೋದನ್ನು ಈ ಒಂದು ಸ್ಕ್ರೀನ್ ಮೇಲೆ ನಿಮಗೆ ತೋರಿಸಾತೀನಿ. ಈ ರೀತಿಯಲ್ಲಿ ನೀವು ಅದನ್ನು ಹಾಕಬೇಕು.
KUDA ಕ್ವಶನ್ ಪೇಪರನ್ನು ನಾವು ನೋಡೋದಾದರೆ 2023ಗೆ 3 ಇಯರ್ಲಿ ಮೂವಿಂಗ್ ಅವರೇಜ್ ಕೇಳಿದಾರ. 2020ಗೂ ಕೂಡ ಸೇಮ್ 3 ಇಯರ್ಲಿ ಕೇಳ್ಯಾರ. 17 ಕೂಡ ಇದೆ, 15 ಕೂಡ ಬಂದ್ 15 2 ಕ್ವಶನ್ ಪೇಪರ್ ಇದಾವೆ. 2 ಇಯರ್ದಲ್ಲಿಯೂ ಕೂಡ ಅದು ಬಂದಿದೆ. ಎಕ್ಸಾಮಿನೇಷನ್ ದೃಷ್ಟಿಯಿಂದ ನಾವು ಸೆಕ್ಷನ್ ಬಿ 5 ಮಾರ್ಕ್ಸ್ಗೆ ನೋಡೋದಾದ್ರೆ ಈ ಮೂವಿಂಗ್ ಅವರೇಜ್ ಪ್ರಾಬ್ಲಮ್ ಬಹಳಷ್ಟು ಇಂಪಾರ್ಟೆಂಟ್ ಆಗಿದೆ. ಬಹಳಷ್ಟು ಸಿಂಪಲ್ ಕ್ಯಾಲ್ಕುಲೇಷನ್ಸ್ಗಳು ಇದರಲ್ಲಿ ಇದಾವೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು 4 ಇಯರ್ಲಿ ಮೂವಿಂಗ್ ಅವರೇಜ್ ಅನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನ ನೋಡೋಣ. ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.